ಕಾರ್ಯತಂತ್ರ ರೂಪಿಸಲಿಕ್ಕೆ ಪ್ರೇರೇಪಿಸುವ ಉದ್ದೇಶದಿಂದ ಅನೇಕ ರಾಜಧರ್ಮದ ಕೆಲವು ಮಾತುಗಳನ್ನು ಆಡ್ತಾಳೆ. ಅವಳು ಹೇಳಿದ ಮಾತುಗಳೆಲ್ಲವೂ ರಾಜಧರ್ಮದ ವ್ಯವಸ್ಥೆಯಲ್ಲಿ ಸರಿಯೇ ಇದೆ, ಆದರೆ ಅದನ್ನು ಬಳಸಿಕೊಂಡದ್ದು ತನ್ನ ವೈಯಕ್ತಿಕ ಸಾಧನೆಗೆ ಅನ್ನುವುದು ಯಾವಾಗಲೂ ನಮ್ಮ ಈ ಪತ್ರಿಕೆಗಳು ಅಥವಾ ವಾರ್ತೆಗಳನ್ನು ನಿಯೋಜಿಸುವವರು ಯಾರೂ ಕೇಳ್ತಾ ಇರೋದಿಲ್ಲ. ಇಂಡಿಯಾ ವಾಂಟ್ಸ್ ಟು ನೋ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ಅವರಿಗೆ ನಮಗೆ ಯಾರಿಗೂ ನಮ್ಮ ಮನೆಯ ಕಥೆಯೇ ದೊಡ್ಡದಾಗಿದೆ, ಊರಿನವ್ರು ಯಾವ ಸುದ್ದಿನೂ ನಮ್ಗೆ ಅಂಥ ದೊಡ್ಡ ಮಟ್ಟದ ಅಗತ್ಯ ಇಲ್ಲ. ತೀರಾ ದೇಶದ ಯುದ್ಧವನ್ನು ಎದುರಿಸ್ತಾ ಇದೆ, ದೊಡ್ಡ ರೋಗದ ಒಂದು ಅವ್ಯವಸ್ಥೆಯಲ್ಲಿ ಮುಳುಗ್ತಾ ಇದೆ, ಇಂಥ ಸುದ್ದಿಗಳು ನಾವು ಜಾಗ್ರತೆ ವಹಿಸಲಿಕ್ಕೋಸ್ಕರ ಬೇಕಾಗತ್ತೆ. ಬಿಟ್ಟರೆ ಉಳಿದಂತೆ ಎಲ್ಲಿ ಯಾವುದೋ ಮೂಲೆಯಲ್ಲಿ ಏನೇನೋ ಆದ ಸಣ್ಣ ಪುಟ್ಟ ಸಂಗತಿಗಳನ್ನೆಲ್ಲ ಅದು ನಡೀತಾ ಇರುತ್ತೆ. ನಾವು ಕಂಡು ಕೂಡ ಏನೂ ಅದನ್ನು ತಿದ್ದಲಿಕ್ಕೋ ಸರಿಪಡಿಸ್ಲಿಕ್ಕೋ ಅಥವಾ ಇನ್ನೇನಾದರೂ ಅದರ ಬಗ್ಗೆ ಕಾರ್ಯ ಸರಿ ಮಾಡಲಿಕ್ಕೋ ಸಾಧ್ಯವೇ ಇಲ್ಲ. ಕಾರ್ಯವನ್ನು ಇಲ್ಲಿ ಆಗದಂತೆ ತಡೆಯುವ ವ್ಯವಸ್ಥೆಯೋ ಏನೂ ಆಗುವುದಿಲ್ಲ. ಇಲ್ಲೂ ಮತ್ತೆ ಆಗ್ತಾ ಇರುತ್ತೆ, ಅಲ್ಲಿಗೆ ಸುದ್ದಿ ಹೋಗುತ್ತಷ್ಟೆ. ಆದರೆ ಅದನ್ನು ಬಹಳ ನಾಜೂಕಾಗಿ ರಾಜಧರ್ಮವನ್ನು ಹೇಳುವ ವ್ಯವಸ್ಥೆಯನ್ನು ಇಟ್ಟುಕೊಂಡು ರಾವಣನನ್ನು ಪುಸಲಾಯಿಸ್ತಾಳೆ.